ಓಕೆ ಸರ್, ವೈಫ್ ಮತ್ತೆ ಮಗ ಏನಂದ್ರು ಸರ್? ತುಂಬಾ ಖುಷಿ ಆಯ್ತು, ವೆರಿ ವೆರಿ ಹ್ಯಾಪಿ. ಅವರಿಗೆ ಅಂದ್ರೆ ನೀವು 5th ಪ್ಲೇಸಿಗೆ ಬಂದಿರೋದು ಅವರು ಡಿಸಪಾಯಿಂಟ್ ಆದ್ರು, ಟಾಪ್ 3 ಅಲ್ಲಿ ಬರ್ಬೇಕಾಗಿತ್ತು ಅಂತ, ಬಟ್ ವೆರಿ ಹ್ಯಾಪಿ, ಇಲ್ಲಿ ತನಕ ಬಂದಿದ್ದೀನಿ, ಚೆನ್ನಾಗಿ ಆಡಿದ್ದೀನಿ ಅಂತ ಹೇಳೋದು. ಓಕೆ ಸರ್, ಇದು ನನ್ನದೊಂದು ಪರ್ಸನಲ್ ಕ್ವಶನ್ ಸರ್. ಇಲ್ಲಿ ಬಂದವ್ರು ಎಲ್ಲರೂ ತುಂಬಾ ಜನ ಕಂಟೆಸ್ಟೆಂಟ್ಗಳು ಹೇಳಿದ್ರು ರಘು ಸರ್ ಅದೊಂದು ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಅಶ್ವಿನಿ ಅವರ ತಮ್ಮ ಕೂಡ ಮನೆಯೊಳಗಡೆ ಬಂದು ನಿಮ್ಮನ್ನು ಕೇಳ್ತಾರೆ, ಅದೇನ್ ಸರ್ ಅದು ಆಲೂ ಮತ್ತೆ ಎಗ್ ರೆಸಿಪಿ ಹೇಳ್ಬೋದಾ ಸರ್ ನೀವು? ಏನಿಲ್ಲ, ನಾನು ಬಾಡಿ ಬಿಲ್ಡಿಂಗ್ ಆಗಲಿ ನನ್ನ ಫಿಟ್ನೆಸ್ ಜರ್ನಿಯಲ್ಲಿ ಯಾವಾಗೂ ವರ್ಕೌಟ್ ಮುಂಚೆ ಪೊಟ್ಯಾಟೊ ತರ ಮಾಡ್ಕೊಂಡು ತಿಂತಾ ಇದ್ದೆ. ಅಂಡ್ ಅದು ಫಸ್ಟ್ ನಾನು ಮಾಡ್ಕೊಳಕ್ ಸ್ಟಾರ್ಟ್ ಆದ್ಮೇಲೆ ಎಲ್ಲರಿಗೂ ಇಷ್ಟ ಆಗೋಯ್ತು. ಅಂಡ್ ನನಗೆ ಏನೇನ್ ರೆಸಿಪಿ ಬರುತ್ತೋ ಎಲ್ಲಾ ಮಾಡ್ತಾ ಇದ್ದೆ ಇದು ನಮ್ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದು ತುಂಬಾ ಹಿಟ್ ಆಗೋಯ್ತು. ಅಂಡ್ ಅದು ಎಷ್ಟು ಮೇಲ್ ಹೊಟ್ಟೋಯ್ತು ಅಂದ್ರೆ ಅದು ಸ್ವಲ್ಪ ಜಗಳನೂ ಆಗೋಯ್ತು. ವೀಕೆಂಡ್ ಅಲ್ಲಿ ಸರ್ಚ್ ಇದು ಆಗೋಯ್ತು, ಒಂದು ಡಿಸ್ಕಷನ್. ಹಿಂಗೆ ರಘು ಅವ್ರು ಎಲ್ಲಾರ್ಗು ಮಾಡ್ಕೊಟ್ಟು ಆಲೂಗಡ್ಡೆ ಎಲ್ಲ ಖಾಲಿ ಮಾಡ್ತಾರೆ, ಏನೇನೋ ಆಗೋಯ್ತು ಅದು ಒಂದೇ ಒಂದು ರೆಸಿಪಿಯಿಂದ. ಬಟ್ ಅದೇ ಐ ಆಮ್ ವೆರಿ ಪ್ಯಾಷನೇಟ್ ಕುಕ್ಕಿಂಗ್ ಬಗ್ಗೆ, ಯಾಕಂದ್ರೆ ನನ್ನ ಲೈಫ್ ಲಾಂಗ್ ನನ್ನ ಫಿಟ್ನೆಸ್ ಜರ್ನಿ, ಅದೇ ಫಿಟ್ನೆಸ್ ಗೈ ಕುಕ್ಕಿಂಗ್ ಬಂದ್ರೆ ತುಂಬಾ ಒಳ್ಳೇದು, ನಿಮ್ಗೂ ಗೊತ್ತದು. ಹೌದು ಸರ್, ಮತ್ತೆ ಮನೇಲೆಲ್ಲ ನಾವು ತಿನ್ನೋದೆಲ್ಲ ಕೇಳ್ಬಿಟ್ರೆ ಹೊಡೆದು ಕಳಿಸ್ಬಿಡ್ತಾರೆ. ಸೊ ಅದೊಂದೇ ರೆಸಿಪಿ ಅಲ್ಲ, ತುಂಬಾ ರೆಸಿಪಿಗಳು ಬಂತು. ನಾನು ಈಗ ರೆಸಿಪಿ ಹೇಳಿ ಸರ್, ನಾನು ಕೂಡ ಟ್ರೈ ಮಾಡ್ಬೇಕು. ನಂದು ಯೂಟ್ಯೂಬ್ ಚಾನೆಲ್ ಲೈವ್ ಬರುತ್ತೆ ಇನ್ನು ಕೆಲವೇ ದಿವಸದಲ್ಲಿ. ನಾನು ಅದು ಇದು ಬರೋಕ್ಕಿಂತ ಮುಂಚೆ ಕ್ವಾಟ್ಲೆ ಕಿಚನ್ ವಿನ್ ಆಗಿದ್ನಲ್ಲ, ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೆ, ಮ್ಯೂಟೆಂಟ್ ಶೆಫ್ ಅಂತ. ವಿಡಿಯೋಸ್ ಎಲ್ಲ ಶೂಟ್ ಮಾಡಿದ್ದೆ, ಇನ್ನೇನು ಅಪ್ಲೋಡ್ ಮಾಡ್ಬೇಕು, ಬಿಗ್ ಬಾಸ್ ಮನೆಗೆ ಬಂದೆ. ಬಟ್ ಡೆಫಿನೆಟ್ಲಿ ಇವಾಗ ಸ್ಟಾರ್ಟ್ ಮಾಡ್ತೀನಲ್ಲ, ಫಸ್ಟ್ ರೆಸಿಪಿನೇ ಅದು. ಅವಾಗ ನೋಡಿ ನಿಮ್ಗೊಂದು ಕ್ಲೀನ್ ಆಗಿ ಗೊತ್ತಾಗತ್ತೆ ರೆಸಿಪಿ ಏನು ಅಂತ. ಸರ್ ಅದೇ, ಆದ್ರೂ ಶೋ ಆದ್ಮೇಲೆ ನಂಗೆ ಒಂದ್ಸತಿ ಹೇಳಿ ಸರ್, ನನಗೂ ಗೊತ್ತಾಗ್ಬೇಕು ಅದೇನು ಅಂತ ಹೇಳ್ಬಿಟ್ಟು.